ಮದುವೆ ಮಾಡಿಸಿ ಅಂದಿದ್ದಕ್ಕೆ ತಂದೆಯೊಬ್ಬ ತನ್ನ ಮಗನನ್ನೇ ಕೊಂದು ಹಾಕಿದ್ದಾನೆ. ಹಸಿಮಣಿಯನ್ನ ಏರುವಂತಹ ಕನಸು ಕಾಣ್ತಾ ಇದ್ದಂತಹ ಕಿರಿಯ ಮಗನಿಗೆ ಸಾವಿನ ಉಡುಗೊರೆಯನ್ನ ಕೊಟ್ಟಿದ್ದಾನೆ ತಂದೆ. ಬೆಳಗಾವಿಯ ಬೈಲಹೊಂಗಲ ತಾಲೂಕಿನ ಚಿಕ್ಕನಂದಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. ಪ್ರೀತಿಸಿದ ಯುವತಿ ಜೊತೆ ನನಗೆ ಮದುವೆ ಮಾಡಿಕೊಡಿ ಅಂತ ಹೇಳಿ ಸದ್ಯ ಕೊಲೆಯಾಗಿರುವಂತಹ ಮಗ ಮಂಜುನಾಥ ಹಠ ಹಿಡಿತಿದ್ದಂತೆ. ನಿತ್ಯ ಕುಡಿದು ಬಂದು ತಂದೆಗೆ ಮದುವೆ ಮಾಡಿಸು ಅಂತ ಹೇಳಿ ಹಠ ಕೊಡ್ತಿದ್ದ ಅನ್ನುವಂತ ಮಾಹಿತಿ ಇದೆ. ಮಗ ಮಂಜುನಾಥನ ಕಾಟಕ್ಕೆ ಬೇಸತ್ತಂತಹ ತಂದೆ ಹಿರಿ ಮಗನ ಜೊತೆ ಸೇರಿ ಮಗನ ಕೊಲೆಗೆ ಮುಹೂರ್ತ ಇಟ್ಟಿದ್ದಾನೆ. ಕಲ್ಲಿನಿಂದ ಹಲ್ಲೆಯನ್ನ ಮಾಡಿ ಮಗ ಮಂಜುನಾಥನನ್ನ ತಂದೆ ನಾಗಪ್ಪ ಉಳ್ಳಾಗಡ್ಡಿ ಕೊಲೆ ಮಾಡಿದ್ದಾನೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ತಂದೆ ನಾಗಪ್ಪ ಉಳ್ಳಾಗಡ್ಡಿಯ ಫೋಟೋ ಗಮನಿಸ್ತಾ ಇದ್ದೀರಿ. ಮತ್ತೊಬ್ಬ ಈ ಕೊಲೆಗೆ ಸಾಥನ್ನ ಕೊಟ್ಟಂತಹ ನಾಗಪ್ಪ ಉಳ್ಳಾಗಡ್ಡಿಯ ಹಿರಿಮಗ ಗುರುಬಸಪ್ಪ, ಅದ್ರ ಜೊತೆಗೆ ಕೊಲೆಯಾದಂತಹ ಮಂಜುನಾಥ್, ಆತನ ಫೋಟೋ ಕೂಡ ನೋಡ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ನಿಜಕ್ಕೂ ವಿಚಿತ್ರವಾದಂತಹ ಪ್ರಕರಣ. ಮದುವೆ ಮಾಡಿಸು ಅಂತ ಹಿಂದೆ ಬಿದ್ದಿದ್ದಂತಹ ಮಗನನ್ನ ತಂದೆಯೇ ಕೊಲ್ತಾನೆ. ಕೊಲೆ ಮಾಡುವಷ್ಟರ ಮಟ್ಟಿಗೆ ಆತನ ಕೋಪ ಹೋಗುತ್ತೆ ಅಂತಂದ್ರೆ ವಿಪರ್ಯಾಸ ಅಲ್ವಾ ಇದು, ದುರಂತ ಅಲ್ವಾ ಇದು? ಈ ಪ್ರಕರಣದ ಡೀಟೇಲ್ಸ್ ನೋಡ್ತಾ ಹೋಗಬಹುದಾ, ಏನಾಗಿತ್ತು ಅಂತ ಹೇಳಿ? ನೋಡಿ ವಿದ್ಯಾ, ಇದು ಕಿತ್ತೂರು ತಾಲೂಕಿನ ಚಿಕ್ಕನಂದಿಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತ ಘಟನೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ, ಈ ಮೃತ ಮಂಜುನಾಥ್ ಏನಿದ್ದಾನೆ, ಈತ ಏನಂತಂದ್ರೆ ಕುಡಿದು ಬಂದು ಪದೇ ಪದೇ ಜಗಳವನ್ನ ಮಾಡ್ತಾ ಇದ್ದ. ನನಗೆ ಮದುವೆ ಮಾಡಿಸು ಅಂತ ಹೇಳಿ ಪೀಡಿಸ್ತಾ ಇದ್ದ. ಇಂತಹ ಸಂದರ್ಭದಲ್ಲಿ ಇತ್ತೀಚೆಗೆ ಇವರ ಸಹೋದರ ಸಹ ಏನಂತಂದ್ರೆ ಮಿಲಿಟರಿಯಿಂದ ಬಂದಿದ್ದ. ಅದ್ರ ಜೊತೆಗೆ ತಂದೆಯೂ ಸಹ ಮನೆಯಲ್ಲಿ ಇರತಕ್ಕಂತ ಸಂದರ್ಭದಲ್ಲಿ ಈತ ಕುಡಿದು ಬಂದು ಏನಂತಂದ್ರೆ ತಾಯಿ ಜೊತೆ ಜಗಳ ಮಾಡ್ತಿರ್ತಾನೆ. ಅಂತ ಸಂದರ್ಭದಲ್ಲಿ ಬಿಡಿಸ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಸಹೋದರ ಮತ್ತು ಆ ತಂದೆಯ ಮೇಲೆ ಏನಂತಂದ್ರೆ ದಾಳಿಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾನೆ. ಇಂಥ ಸಂದರ್ಭದಲ್ಲಿ ಒಂದು ಕಲ್ಲಿನಿಂದ, ಏನು ಮಿಲಿಟರಿಯಲ್ಲಿ ಕೆಲಸ ಮಾಡ್ತಕ್ಕಂತ ಹಿರಿಯ ಸಹೋದರ ಏನಿದ್ದಾನೆ, ಆತ ಏನಂತಂದ್ರೆ ಕಲ್ಲಿನಿಂದ ಈತನ ಮೇಲೆ ಬಲವಾಗಿ ಹೊಡಿತಾರೆ. ಬಲವಾಗಿ ಹೊಡೆದ ನಂತರ ಆತ ಏನಂತಂದ್ರೆ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ಇದಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನಂತಂದ್ರೆ ಪ್ರಕರಣವು ಸಹ ದಾಖಲಾಗಿರುವಂತದ್ದು. ಜೊತೆಗೆ ಈತನ ಕುಡಿತದ ಚಟದಿಂದ ಹಿನ್ನೆಲೆಯಲ್ಲಿ ಆತನಿಗೆ ಏನಂತಂದ್ರೆ ಮದುವೆ ಮಾಡಿಸ್ಲಿಕ್ಕೂ ಸಹ ಯಾರು ಮುಂದೆ ಬರ್ತಾ ಇಲ್ಲ. ಅದೇ ಕಾರಣದಿಂದಾಗಿ ಈ ಕುಟುಂಬದಲ್ಲಿ ನಡೆದಂತ ಜಗಳ ಕೊಲೆಯಲ್ಲಿ ಅಂತ್ಯ ಆಗಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಶ್ರೀಕಾಂತ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.